ಮನೆಗಳಿಗೆ ಸ್ವಾಗತ. ಇವತ್ತು ನಾವು ಹಯಗ್ರೀವನ ಹೇಗೆ ಮಾಡೋದು ಅಂತ ನೋಡೋಣ. ಹಯಗ್ರೀವ ಸಾಮಾನ್ಯವಾಗಿ ಎಲ್ಲರೂ ಕೇಳೇ ಇರ್ತೀರಾ, ಇದು ವೆರಿ ಪಾಪ್ಯುಲರ್ ಸ್ವೀಟ್. ಸೊ ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಕಡಲೆಬೇಳೆ, ಅರ್ಧ ಕಪ್ ಕೊಬ್ಬರಿ ತುರಿ, 1 ರಿಂದ 1.25 ಕಪ್ ಬೆಲ್ಲ, 1.5 ಟೇಬಲ್ ಚಮಚ ಗಸಗಸೆ, 2 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ, 8 ರಿಂದ 10 ಬಾದಾಮಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, 2 ಟೇಬಲ್ ಸ್ಪೂನ್ ಗೋಡಂಬಿ ಚೂರುಗಳು, 3 ರಿಂದ 4 ಏಲಕ್ಕಿ ಅಥವಾ 1/4 ಚಮಚ ಏಲಕ್ಕಿ ಪುಡಿ, ಕಡಲೆಬೇಳೆನ ಬೇಯಿಸೋಕ್ಕೆ 2 ಕಪ್ ನೀರು, ಕಮ್ಮಿ ಅಂದರೆ 2 ಟೇಬಲ್ ಚಮಚ ತುಪ್ಪ. ನೀವು ಜಾಸ್ತಿ ತುಪ್ಪ ಹಾಕಿದಷ್ಟು ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಡಲೆಬೇಳೆಗೆ 2 ಕಪ್ ನೀರು ಹಾಕಿ ಕುಕ್ಕರ್ನಲ್ಲಿ ಸುಮಾರು ಒಂದು 5 ರಿಂದ 6 ವಿಷಲ್ ಮೀಡಿಯಂ ಹೀಟಲ್ಲಿ ಇಟ್ಟು ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಕಡಲೆಬೇಳೆ, ಅವಾಗಲೇ ಹಯಗ್ರೀವ ಚೆನ್ನಾಗಿ ಬರೋದು ಇದೆ. ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದರ ನೀರನ್ನು ಒಂದು ಪಾತ್ರೆಗೆ ಸೋಸ್ಕೋತೀನಿ. ನೀರನ್ನು ನೀವು ಸಾರು ಮಾಡೋಕ್ಕೆ ಅಥವಾ ಹುಳಿ ಮಾಡೋಕ್ಕೆ ಏನಾರ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ನೀರನ್ನು ಸೋಸ್ಕೊಂಡ್ಮೇಲೆ ಮತ್ತೆ ಇದೇ ಪಾತ್ರೆಗೆ ಹಾಕೋತೀನಿ. ಇದನ್ನು ನಾವು ಬೆಲ್ಲ ನೀರಿಗೆ ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮ್ಯಾಶ್ ಮಾಡಬೇಕು. ಇದೊಂಥರ ಅರ್ಧಂಬರ್ಧ ಮ್ಯಾಶ್ ಆಗಿರಬೇಕು. ಮೊದಲಿಗೆ ಇವಾಗ ಬಾಣಲೆನ ಅಥವಾ ನೀವು ಯಾವ ಪಾತ್ರೆನಲ್ಲಿ ಮಾಡ್ತೀರೋ ಅದನ್ನು ಮೀಡಿಯಂ ಹೀಟಲ್ಲಿ ಬಿಸಿ ಮಾಡ್ಕೊಬೇಕು. ಬಿಸಿಯಾಗಿರೋ ಬಾಣಲೆಗೆ ಈ ಗಸಗಸೆನೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಚಟಪಟ ಅಂತ ಇರೋ ಶಬ್ದ ಕೇಳಿಸ್ತಾ ಇದೆ. ಹುರಿದ ಗಸಗಸೆನ ಇನ್ನೊಂದು ಬೌಲ್ಗೆ ಹಾಕಿ ಇಟ್ಕೋತೀನಿ. ಮತ್ತೆ ಈ ಪ್ಯಾನನ್ನು ಬಿಸಿಗಿಟ್ಟು ಒಂದು ಚಮಚ ತುಪ್ಪ ಹಾಕಿ ಒಂದೊಂದಾಗಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಒಂದೊಂದಾಗಿ ಹುರ್ಕೊಂಡು ಒಂದು ಪಾತ್ರೆಗೆ ತೆಕ್ಕೊಳ್ಳಿ. ಒಂಥರ ಕಂದು ಬಣ್ಣ ಬಂದಾಗ ಒಂದು ಬೌಲಿಗೆ ತಗೊಳ್ಳಿ. ಗೋಡಂಬಿ ಚೂರುಗಳಾಗಿದೆ ಮತ್ತು ದ್ರಾಕ್ಷಿನೂ ಈ ಥರ ಉಳಿದೋ ತನಕ ಮಾಡಿಕೊಂಡು ಬೇಕಂದ್ರೆ ಇನ್ನೊಂಚೂರು ಘೀ ಹಾಕ್ಕೋಬೋದು. ಹೀಟ್ ಕಮ್ಮಿ ಮಾಡಿಬಿಟ್ಟು ಇದನ್ನ ಒಂಚೂರು ಹಾಗೆ ಕ್ಲೀನ್ ಮಾಡ್ಕೊಳ್ಳಿ, ಒರೆಸ್ಕೊಳ್ಳಿ ಪೇಪರ್ ಟವಲಲ್ಲಿ. ಇದಕ್ಕೆ ಬೆಲ್ಲ ಹಾಕೋಣ. ಈ ನೀರನ್ನು ಒಂದು ಸ್ವಲ್ಪ ಹಾಕಿ 1 ರಿಂದ 2 ಚಮಚ ಕರ್ಗಾದ್ಮೇಲೆ ಅದರಲ್ಲಿ ಏನಾದ್ರು ಕಸ ಇದ್ದರೆ ಒಂದು ಕ್ಲೀನ್ ಆಗಿರೋ ಒಂದು ಬಟ್ಟೆನಲ್ಲಿ ಸೋಸ್ಕೋಬೇಕು. ಇದನ್ನ ಹಾಗೆ ಒಂಚೂರು ತೊಳಿತೀನಿ, ಮಣ್ಣಿಂದು ಅಂಶ ಕೆಳಗಡೆ ಇದ್ರೆ ಕ್ಲೀನ್ ಆಗುತ್ತೆ. ಸೋಸಿರೋ ಈ ಬೆಲ್ಲದ ನೀರನ್ನ ಮತ್ತೆ ವಾಪಸ್ ಹಾಕೋಣ. ಚೂರು ಇದು ಕುದಿಲಿ. ಮತ್ತೆ ಇದಕ್ಕೇನೆ ನಾನು ಈ ತುರಿದಿರೋ ಕೊಬ್ಬರಿನೂ ಹಾಕ್ತೀನಿ. ಮೀಡಿಯಂ ಹೀಟಲ್ಲಿ ಕುದಿಸಿ ಇದಕ್ಕೆ ಬೇಳೆ ಹಾಕ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ. 1 ಚಮಚ ತುಪ್ಪ ಹಾಕಿ ಮೀಡಿಯಂ ಹೀಟಲ್ಲಿ ಒಂದು 5 ನಿಮಿಷ ಹಾಗೆ ಕುದೀಲಿ. 5 ನಿಮಿಷದಿಂದ ಕುದೀತಾ ಇದೆ. ಮಧ್ಯ ಒಂದು ಸಲ ಮಿಕ್ಸ್ ಮಾಡಿ, ಇಲ್ಲಾಂದರೆ ತಳೆ ಹಿಡಿಯುತ್ತೆ. ಇದಕ್ಕೆ ಇನ್ನೊಂಚೂರು ತುಪ್ಪ ಹಾಕ್ತೀನಿ. ಉಳಿದಿರೋ ಈ ತುಪ್ಪನೂ ಹಾಕ್ಬಿಡ್ತೀನಿ. ಬಟ್ ನೀವು ತುಪ್ಪ ಹಾಕಬೇಕಂದ್ರೆ ಇನ್ನೂ ಒಂದು 2-3 ಚಮಚ ಆರಾಮಾಗಿ ಹಾಕ್ಬೋದು. ಇದು ತುಂಬ ಗಟ್ಟಿನೂ ಆಗಬಾರ್ದು. ಈ ಹದ ಕರೆಕ್ಟಾಗಿದೆ. ಗಸೆನೂ ಹಾಕ್ತೀನಿ. ಮಿಕ್ಸ್ ಮಾಡಿ. ಈ ಹಯಗ್ರೀವ ಆಗಿದೆ. ಸ್ವಿಚ್ ಆಫ್ ಮಾಡಿಬಿಟ್ಟು ಈ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಿದ್ದೀನಿ. ಎಲ್ಲ ಆದಮೇಲೆ ಕೊನೆಗೆ ಈ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿ. ರುಚಿಯಾದ ಹಯಗ್ರೀವ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ. ಥ್ಯಾಂಕ್ ಯು.